ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಖುಷಿ ಕೊಡೋಂಥ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಮನೆಯಲ್ಲಿ ಕೆಲಸ ಮಾಡಿ 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 ಎಲ್ಲ ಸಾಕಾಗಿರ್ತೀವಿ. ಅಂದರೆ ಲೈಕ್ ಕ್ಲೀನಿಂಗ್ ಅಂತೂ ಹೆಡ್ಡೇಕ್ ಅಂತಲೇ ಹೇಳ್ಬೋದು. ಒಂದು ಕ್ಲೀನ್ ಮಾಡೋಷ್ಟೊತ್ತಿಗೆ ಇನ್ನೊಂದು ಕಡೆ ಮತ್ತೆ ಗಲೀಜಾಗಿರುತ್ತೆ, ಅದನ್ನು ಕ್ಲೀನ್ ಮಾಡ್ತಾ ಇರ್ತೀವಿ. ಸೊ ಇವತ್ತು ಅದಕ್ಕೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಅಥವಾ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ಇವಾಗ ನೋಡ್ತಾ ಇದ್ರಲ್ಲ ಪ್ರಾಡಕ್ಟು. ಸೊ ಇದು ಬಂದು ಎಲೆಕ್ಟ್ರಿಕ್ ಸ್ಪಿನ್ ಸ್ಕ್ರಬ್ಬರ್ ಅಂತ ಹೇಳಿ ಫ್ರೆಂಡ್ಸ್, ಓಕೆನಾ. ಸೊ ಇದನ್ನು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿರೋಂಥದ್ದು. ಈ ಒಂದು ಸ್ಪಿನ್ ಸ್ಕ್ರಬ್ಬರ್ ನಿಮ್ಮ ಮನೇಲಿ ಇತ್ತು ಅಂತ ಹೇಳಿದ್ರೆ ಇನ್ನು ಮುಂದೆ ನೀವು ಕ್ಲೀನಿಂಗ್ ಮಾಡೋದೇ ಬೇಡ. ಅಂದರೆ ನೀವು ಕೈಯಲ್ಲಿ ಉಜ್ಜಿ ತಿಕ್ಕೋದು ಅದೆಲ್ಲ ಏನು ಕೂಡ ಬೇಡ. ಈ ಒಂದು ಸ್ಪಿನ್ ಸ್ಕ್ರಬ್ಬರೇ, ಈ ಒಂದು ಎಲೆಕ್ಟ್ರಾನಿಕ್ ಸ್ಪಿನ್ ಸ್ಕ್ರಬ್ಬರೇ ಎಲ್ಲದೂ ಕೂಡ ಮಾಡಿಬಿಡುತ್ತೆ. ಸೊ ಟೋಟಲ್ ಆಗಿ ಇದರಲ್ಲಿ 9 ರೀಪ್ಲೇಸಬಲ್ ಬ್ರಷ್ ಇರುತ್ತೆ. ಮತ್ತು ಹ್ಯಾಂಡಲ್ಸ್ ಕೂಡ ನೋಡ್ತಿದ್ರಲ್ವಾ, 3 ಹ್ಯಾಂಡಲ್ಸ್ ಬರುತ್ತೆ. 3 ಕೂಡ ಡಿಫ್ರೆಂಟ್ ಕೆಪಾಸಿಟಿ, 12 ಇಂಚಸ್ಸು ಮತ್ತು 43.3 ಇಂಚಸ್ ಮತ್ತು 54 ಇಂಚಸ್. ಸೊ ಹೀಗೆ 3 ಬರುತ್ತೆ, ಓಕೆನಾ, ಹ್ಯಾಂಡಲ್ಸು. ಅದಕ್ಕೆ ನೀವು ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ನೀವು ಈಗ ಲೈಕ್ ಟೈಲ್ಸ್ ಏನಾದ್ರು ಕ್ಲೀನ್ ಮಾಡ್ತೀರಾ, ಬಾತ್ರೂಮ್ ಟೈಲ್ಸ್, ಟಾಯ್ಲೆಟ್ ಟೈಲ್ಸ್ ಏನಾದ್ರು ಕ್ಲೀನ್ ಮಾಡ್ತೀರಾ ಅಂತ ಹೇಳಿದಾಗ ಬ್ರಷ್ನ ನೀವು ಫಿಕ್ಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬಹುದು. ಸೊ ಈ ರೀತಿ ಸಿಂಕ್ ಹತ್ರ ಸೈಡಲ್ಲಿ ಎಲ್ಲದು ಕೂಡ ಗಲೀಜಾಗಿರುತ್ತೆ ಅಲ್ವಾ, ಸೊ ಅದು ಕೂಡ ಕ್ಲೀನ್ ಮಾಡ್ಕೋಬಹುದು. ಮತ್ತು ಅಡುಗೆ ಮನೆ ಟೈಲ್ಸ್ ಆಗಿರ್ಬೋದು, ಬಾತ್ರೂಮ್ ಟಾಯ್ಲೆಟ್ ಟೈಲ್ಸ್ ಆಗಿರ್ಬೋದು, ಮತ್ತು ಫ್ಲೋರು. ಸೊ ಅದು ನೆಲ ಒರೆಸೋದು ಅಂತ ಹೇಳಿದ್ರೆ ಎಷ್ಟು ಹೆಡೇಕ್ ಅಂತ ಹೇಳಿದ್ರೆ ಯಪ್ಪ, ತುಂಬಾ ಕಷ್ಟ. ಸೊ ಮಾಪ್ ಇದ್ರೂ ಕೂಡ ಒಂಥರ ಕಷ್ಟ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಲ್ಲಿ ಒಂದು ಸ್ಪಿನ್ ಸ್ಕ್ರಬ್ಬರ್ ಇತ್ತು ಅಂತ ಹೇಳಿದ್ರೆ, ಸೊ ನೀವು ಇದರಲ್ಲೂ ಕೂಡ ನೆಲ ಕೂಡ ಒರೆಸ್ಬೋದು. ಬ್ರಷ್ ಸ್ವಲ್ಪ ದೊಡ್ಡದಿರೋದು ಕೂಡ ಇರುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಟೋಟಲ್ ಆಗಿ ನಾನು ಆಗಲೇ ಹೇಳ್ದಾಗೆ 9 ಬ್ರಷಸ್ ಬರುತ್ತೆ. ಒಂದು ಕಾರ್ನರ್ ಬ್ರಷ್ ಅಂತ ಹೇಳಿ, ಸ್ಮಾಲ್ ಫ್ಲ್ಯಾಟ್ ಬ್ರಷ್ ಅಂತ ಹೇಳಿ, ಮತ್ತು ಸ್ಪಾಂಜ್ ಬ್ರಷ್, ಮತ್ತು ರೌಂಡ್ ಬ್ರಷ್, ಮತ್ತು ವೈಟ್ ಫ್ಲ್ಯಾಟ್ ಬ್ರಷ್, ಮತ್ತು ಫೈಬ್ರೆ ಸ್ಪಾಂಜ್ ಅಂತ ಹೇಳಿ, ಆ್ಯಂಡ್ ಲಾರ್ಜ್ ಫ್ಲ್ಯಾಟ್ ಬ್ರಷ್, ಮತ್ತು ಕ್ಲಾತ್ ಬ್ರಷ್, ವೂಲ್ ಕ್ಲಾತ್ ಬ್ರಷ್ ಅಂತ ಹೇಳಿ. ಸೊ ಹೀಗೆ 9 ಇರುತ್ತೆ. ಸೊ ಅದ್ರದ್ದೆಲ್ಲ ಏನು ಬಾಕ್ಸಲ್ಲೇ ಹೇಳಿರ್ತಾರೆ ಯಾವುದು ಯಾವ ಬ್ರಷು ಯಾವುದಕ್ಕೆ ಅಂತ ಹೇಳ್ತಾರೆ. ಚಿಕ್ಕದೆಲ್ಲ ಇತ್ತು ಅಂತ ಹೇಳಿದ್ರೆ ಲೈಕ್ ಏನು ಸಿಂಕ್ ಹತ್ರ ಎಲ್ಲ ಸೈಡಲ್ಲೆಲ್ಲ ಇರುತ್ತಲ್ವ, ಮತ್ತು ವಿಂಡೋ ಸೈಡ್ ಆಗಿರ್ಬೋದು, ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋದಕ್ಕಾಗಿರ್ಬೋದು, ಮತ್ತು ನಿಮ್ಮ ಕಾರ್ ಕೂಡ ಗಲೀಜಾಗಿತ್ತು ಅಂತ ಹೇಳಿದ್ರೆ ಮೀಡಿಯಮ್ ಸೈಜ್ ಆಗಿರ್ಬೋದು. ಸೊ ಹೀಗೆ ಡಿಫ್ರೆಂಟ್ 9 ಇರುತ್ತೆ. ಸೊ ಅದು ಒಂದೊಂದಕ್ಕೂ ನೀವು ತೊಗೊಬೋದು. ಮತ್ತು ಗ್ಯಾಸ್ ಸ್ಟವ್ ಕೂಡ ಕ್ಲೀನ್ ಮಾಡ್ಕೋಬೋದು, ಓಕೆನಾ. ಸೊ ನೀವು ಏನಿಲ್ಲ, ಜಸ್ಟ್ ಲಿಕ್ವಿಡ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಹಾಕಿಬಿಟ್ಟು ಬಟನ್ ಆನ್ ಮಾಡಿದ್ರೆ ಸಾಕು, ಫುಲ್ ನೀಟಾಗಿ ಅದೆಲ್ಲ ಹೀರ್ಕೊಬಿಡುತ್ತೆ, ಮತ್ತು ಫುಲ್ ಡ್ರೈ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ನೀವು ಫುಲ್ ಚಾರ್ಜ್ ಮಾಡಿದ್ರೆ 1.5 to 2 hours ಕೂಡ ನಾವು ಯೂಸ್ ಮಾಡ್ಕೋಬೋದು. ಬಟ್ ಬಾಕ್ಸಲ್ಲಿ ಏನಿತ್ತು ಅಂದರೆ ಬ್ರ್ಯಾಂಡ್ ಅವ್ರು ಮೆನ್ಷನ್ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ 3 hours ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ ಹಾಫ್ ಆನ್ ಅವರ್ವರೆಗೂ ಕೂಡ ಅಥವಾ 90 minutes ಕೂಡ ಬರುತ್ತೆ ಅಂತ ಹೇಳಿದ್ರು. ಬಟ್ ನಾನು ಜಸ್ಟ್ 1 hour ಚಾರ್ಜ್ ಮಾಡಿದೆ ಅಷ್ಟೇ. 1.5 hour ಕೂಡ ನಾನು ಯೂಸ್ ಮಾಡಿದೆ. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನು ಆಗಲೇ ಹೇಳ್ದಾಗೆ ಗ್ಯಾಸ್ ಸ್ಟವ್ ಆಗಿರ್ಬೋದು, ಕಾರ್ ಗ್ಲಾಸ್ಗಳಾಗಿರ್ಬೋದು, ವಿಂಡೋ ಗ್ಲಾಸ್ಗಳಾಗಿರ್ಬೋದು, ಮತ್ತು ಟೈಲ್ಸ್ ಆಗಿರ್ಬೋದು, ಫ್ಲೋರ್ಸ್ ಆಗಿರ್ಬೋದು, ಎಲ್ಲ ಕಡೆ ಕೂಡ ನಾವು ಇದನ್ನ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ವರ್ತ್ ಇದೆ, ಎಲ್ಲದು ಕೂಡ ಕ್ಲೀನ್ ಆಗುತ್ತೆ. ಮತ್ತು ಹ್ಯಾಂಡಲ್ಸ್ ಏನಿದೆ ಅಲ್ವಾ, ಸೊ ಅದು ಬಂದು ಅಡ್ಜಸ್ಟೇಬಲ್ ಮತ್ತು ಡಿಟ್ಯಾಚಬಲ್ ಹ್ಯಾಂಡಲ್ಸ್ ಇರೋದ್ರಿಂದ ಸೊ ಈಸಿಯಾಗಿ ನಾವು ಬ್ರಷ್ ಇರೋದು ಕೂಡ ಫಿಕ್ಸ್ ಮಾಡ್ಕೋಬೋದು. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ನಾನು ಇದನ್ನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಹೇಗೆ ಬರುತ್ತೇನೋ ಅಂತಲೂ ಕೂಡ ಅಂದ್ಕೊಂಡಿದ್ದೆ, ಬಟ್ ಸ್ವೇರ್ ಸಖತ್ತಾಗಿ ಬಂದಿದೆ. ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೋಬೋದು. ಮತ್ತು ಪ್ರೈಸು ಕೂಡ ತುಂಬಾ ಕಡಿಮೆ ಪ್ರೈಸು. ಹೊರಗಡೆಲ್ಲ ನಿಮಗೆ ಮಿನಿಮಮ್ ಅಂದ್ರೂ ಒಂದು 2,000-2,500 ರೂಪಾಯಿನಲ್ಲಿ ಸಿಗುತ್ತೆ. ಬಟ್ ಮೀಶೋದಲ್ಲಿ ಜಸ್ಟ್ 930 ರೂಪೀಸ್ನಲ್ಲಿ ಸಿಗ್ತಾ ಇದೆ. ಬೇಗನೆ ತೊಗೊಳ್ಳಿ. ವೈ ಬಿಕಾಸ್ ಈಗೆಲ್ಲ ಹಬ್ಬ ಫೆಸ್ಟಿವಲ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಮನೆಯೆಲ್ಲ ಡೀಪ್ ಕ್ಲೀನ್ ಎಲ್ಲ ಮಾಡ್ತಿರ್ತೀವಿ. ಸೊ ಫೆಸ್ಟಿವಲ್ ಸೀಸನ್ ಅಂತಲೇ ಎಲ್ಲ ಎವ್ರಿ ಡೇ ಯೂಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರ ವರ್ಕಿಂಗ್ ವುಮೆನ್ಸ್ ಎಲ್ಲ ಇರ್ತೀವಿ, ಸೊ ನಮಗಂತೂ ಇದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಒಂದು ಕೆಲಸದ ಏನು ಜಾಸ್ತಿ ವರ್ಕ್ ಅವರ್ಸ್ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ, ಮತ್ತು ಈಸಿ ಕೂಡ ಇರುತ್ತೆ, ಎಫರ್ಟ್ಲೆಸ್ ಅಂತಲೇ ಹೇಳ್ಬೋದು. ಲೈಟ್ ವೆಯ್ಟಲ್ಲಿದೆ. ಸೊ ಬೇಕು ಅಂತ ಹೇಳಿದ್ರೆ ತೊಗೊಳ್ಳಿ, ಓಕೆನಾ. ಸೊ ಹೇಳ್ತಾರಲ್ಲ, ಮೋರ್ ಎಫಿಷಿಯೆಂಟ್ ಆ್ಯಂಡ್ ಲೆಸ್ ಎಫರ್ಟ್ ಅಂತ ಹೇಳಿ. ಸೊ ಆ ರೀತಿನಲ್ಲಿದೆ. 930 ರೂಪೀಸ್ ಲಿಂಕ್ ಕೊಟ್ಟಿರ್ತೀನಿ, ಬೇಗನೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಇವತ್ತಿನ ವಿಡಿಯೋ ಬಗ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.